ಇತ್ತೀಚೆಗೆ ಅಮ್ಮಂದ್ರಿಗೆ ಅಡುಗೆ ತಿಂಡಿ ಏನು ಮಾಡೋದು ಅನ್ನೋದ್ರ ಜೊತೆಗೆ ಸ್ನ್ಯಾಕ್ಸ್ ಏನಪ್ಪ ಮಾಡೋದು ಅನ್ನೋ ಟೆನ್ಷನ್ ಬೇರೆ ಅಲ್ವಾ. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯೂಟಿಫುಲ್ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ಅದನ್ನು ಉಳಿದಿರೋ ರೈಸಲ್ಲಿ. ಸೊ ಬನ್ನಿ ಹಾಗಾದ್ರೆ ನೋಡೋಣ ಏನೇನು ಬೇಕು ಅಂತ. ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಟಿಟ್ಕೊಂಡಿದ್ದೀನಿ, ಹಾಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಕರಿಬೇವು ಮತ್ತು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ಮೇಯ್ನ್ ಇಂಗ್ರೀಡಿಯೆಂಟ್ಸ್, ಇಷ್ಟಿದ್ರೆ ಸಾಕಾಗುತ್ತೆ. ಈಗ ಇದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ವೈನ್ ಕಾಳು ಹಾಕ್ಕೊಂಡಿದ್ದೀನಿ 1/2 ಟೇಬಲ್ ಸ್ಪೂನಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅನ್ನದಲ್ಲಿ ಆಲ್ರೆಡಿ ಉಪ್ಪಿನಂಶ ಇರೋದ್ರಿಂದ ಸ್ವಲ್ಪ ಉಪ್ಪು ಸಾಕಾಗುತ್ತೆ. ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ರುಬ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕ್ಬಿಟ್ಟೆ ರುಬ್ಕೊಂಡಿದ್ದೀನಿ, ಯಾಕೆ ರೈಸ್ ಅಲ್ವಾ, ಹಾಗೆ ರುಬ್ಬಿದ್ರೆ ನುಣ್ಣಗಾಗಲ್ಲ. ಈಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆವಾಗ ಮಾರ್ನಿಂಗ್ ಅಥವಾ ಮಧ್ಯಾಹ್ನ ಮಾಡಿರೋ ರೈಸ್ ಸ್ವಲ್ಪ ಮಿಕ್ಕಿದೆಯೋ ಅದರಲ್ಲಿ ನಾವು ಬ್ಯೂಟಿಫುಲ್ಲಾಗಿ ಈ ಥರ ಮಾಡ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊತಿದ್ದೀನಿ, ಕ್ರಿಸ್ಪಿನೆಸ್ ಚೆನ್ನಾಗಿರಲಿ ಅಂತ. ಹಾಗೆ 1 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪನ ತಗೊಂಡು ಶೇಪಾಗಿ ಮಾಡಿ ಇಟ್ಕೋಬೇಕು. ನಿಮಗೆ ಯಾವ ಶೇಪಲ್ಲಿ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಮಾಡ್ಬೋದು. ರೌಂಡಾಗಿ ಮಾಡ್ತೀವಿ ಅಂದರೆ ಅದೇ ಥರನೂ ಮಾಡ್ಕೋಬೋದು. ಈಗ ಒಂದು ಬಾಣಲಿಗೆ ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಮಾಡಿಟ್ಕೊಂಡಿರೋ ಅಂಥದ್ದು ಹಿಟ್ಟನ್ನು ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಿರಲಿ. ಹಾಗೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಒಳಗೆಲ್ಲ ಬೇಯಬೇಕಲ್ವ ನೀಟಾಗಿ. ಸೊ ಆ ಕಡೆ ಈ ಕಡೆ ತಿರುವು ಹಾಕ್ಕೊಂಡು ಸಣ್ಣ ಉರೆ ಮೇಲೆ ಬೇಯಿಸ್ಕೋಬೇಕು. ಜಾಸ್ತಿ ಉರೆ ಇಟ್ಟರೆ ಏನಾಗುತ್ತೆ, ಮೇಲಿನ ಲೇಯರ್ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ, ಒಳಗಷ್ಟು ನೀಟಾಗಿ ಬೆಂದಿರಲ್ಲ. ಇನ್ನು ಸ್ವಲ್ಪ ತಳ್ಳಗೆ ಮಾಡ್ತೀನಿ, ಉದ್ದುದ್ದು ಆಗಿ ಮಾಡ್ಕೊತೀನಿ ಅಂದ್ರೂ ಮಾಡ್ಕೊಬೋದು, ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ಬಟ್ ತಿನ್ನುವಾಗ ಮಾತ್ರ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಅಲ್ಲಲ್ಲಿ ಆ ಪುದೀನ ಫ್ಲೇವರು, ಆ ಜೀರಿಗೆ ವೈನ್ ಕಾಳು ಸಿಗ್ತಾಯಿದ್ರೆ ಸಕ್ಕತ್ತಾಗಿರುತ್ತೆ ಮಾತ್ರ. ಯಾವ ಗೋಬಿ ಮಂಚೂರಿಗೂ ಕಡಿಮೆ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಖಂಡಿತ ನೀವು ಟ್ರೈ ಮಾಡಲೇಬೇಕು. ಮಾಡ್ತೀರಾ ಅಂತ ಗೊತ್ತು, ಯಾಕಂದರೆ ರೈಸ್ ಆಲ್ಮೋಸ್ಟ್ ಉಳಿದಿರುತ್ತೆ ಅಲ್ವಾ. ಅದನ್ನು ಈ ಥರ ಮಾಡ್ಕೊಳ್ಳಿ. ಮಕ್ಕಳಿಗೂ ಕೂಡ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಡೇ ಮತ್ತೆ ಬಂದು ಕೇಳ್ತಾರೆ, ಅವತ್ತು ಮಾಡಿಕೊಟ್ಟಿರಲ್ಲ ಅದು ಮಾಡಿಕೊಡಿ ಅಂತ, ಅಷ್ಟು ಚೆನ್ನಾಗಿರುತ್ತೆ. ಈಗ ಒಂದು ಕ್ವಿಕ್ ಮಿಕ್ಸ್ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕಾರ್ನ್ಫ್ಲೋರು, 1 ಟೇಬಲ್ ಸ್ಪೂನಷ್ಟು ಸೋಯಾ, ಹಾಗೆ ವಿನೆಗಾರು, ಚಿಲ್ಲಿ ಸಾಸು ಮತ್ತು ಕೆಚಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಂಟಿಲ್ಲದೆ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದನ್ನು ಮಾಡೋಕ್ಕಿಂತ ಮುಂಚೆ ಒಂದು ತರನೇ ಪ್ರಶ್ನೆ ಇವತ್ತಿಂದು. ಚಿಪ್ಪುಂಟು ಆಮೆಯಲ್ಲ, ಜುಟ್ಟುಂಟು ಪೂಜಾರಿ ಅಲ್ಲ, 3 ಕಣ್ಣುಂಟು ಹರನಲ್ಲ, ಹಾಗಾದರೆ ನಾನ್ಯಾರು? ಆನ್ಸರ್ನ ಕಮೆಂಟ್ ಮಾಡಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಆಯಿಲು, ಕರಿಬೇವು, ಹಾಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ, ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಪೇಸ್ಟನ್ನು ಹಾಕಿ, ಅದಕ್ಕೆ ಈಗ ಮಾಡಿ ಸೈಡಿಗೆ ಇಟ್ಟಿಟ್ಕೊಂಡಿರೋ ಅಂಥ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ಕ್ವಿಕ್ಕಾಗಿ ಒಂದು ಮಿಕ್ಸನ್ನು ಕೊಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಲಿ, 1-2 ನಿಮಿಷ ಅದರಲ್ಲೇ ಇದ್ದು ಅದು ಆ ಮಿಕ್ಸ್ ಮಾಡಿರೋಂಥ ಫ್ಲೇವರ್ ಎಲ್ಲ ಎಂಡ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಎಳ್ಳನ್ನು ಹಾಕ್ತಾಯಿದ್ದೀನಿ. ಎಳ್ಳನ್ನು ಹಾಕಿ ಇನ್ನೊಂದು ರೌಂಡನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ವೆಜಿಟೇಬಲ್ಸ್ ಎಲ್ಲ ಇಷ್ಟ ಆಗತ್ತಂದರೆ ಇದಕ್ಕೆ ಬೇಕಾದರೆ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಈರುಳ್ಳಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನೇನು ಜಾಸ್ತಿ ಹಾಕಿಲ್ಲ, ಇಷ್ಟೇ ಸಾಕು. ಟೇಸ್ಟ್ ಬೊಂಬಾಟ ಆಗಿರುತ್ತೆ. ಎಲ್ಲನೂ ಒಂದೇ ಥರ ಮಾಡಿದ್ರೆ ಎಲ್ಲನೂ ಸೇಮ್ ರೆಸಿಪಿ ಥರ ಫೀಲ್ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ಕೆಚಪ್ ಹಾಕ್ಕೊಂಡು ಸವಿತಾ ಇದ್ದರೆ ಸಕ್ಕತ್ತಾಗಿರುತ್ತೆ. ಪರ್ಫೆಕ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಬಂದಾಗ ಆನಿಯನ್ನ ಮಿಸ್ ಮಾಡೋಕ್ಕಾಗತ್ತೆ. ಸ್ವಲ್ಪ ಆನಿಯನ್ ಹಾಕ್ಕೊಂಡು ಕೆಚಪ್ ಜೊತೆ ತಿಂತಾಯಿದ್ರೆ ವಾವ್, ಕಳೆದೋಗೋದು ಗ್ಯಾರಂಟಿ, ಅಷ್ಟು ಸಕ್ಕತ್ತಾಗಿರುತ್ತೆ. ರೈಸಿಂದನೂ ಇಷ್ಟು ಬ್ಯೂಟಿಫುಲ್ ರೆಸಿಪಿ ಮಾಡ್ಬೋದಾ ಅಂತ ಖಂಡಿತ ಗೊತ್ತಿಲ್ಲ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಮಕ್ಕಳಿಗೆ ಎಷ್ಟು ಇಷ್ಟ ಆಯಿತು ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಬ್ಯೂಟಿಫುಲ್ ಸ್ನ್ಯಾಕ್ಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಅಂತ ಹೇಳ್ತಾ, ಯಾರೆಲ್ಲ ನನ್ನ
ಒಗಟಿಗೆ ಆನ್ಸರ್ ಮಾಡ್ತೀರಾ ಅಂತ ನೋಡೋಣ. ಹಾಗೆ ಪ್ರತಿ ಎಪಿಸೋಡಲ್ಲೂ ಇನ್ಮೇಲೆ ಒಂದು ಒಗಟು ಅಥವಾ ಆ ಎಪಿಸೋಡಿಗೆ ರಿಲೇಟೆಡ್ ಆಗಿ ಕ್ವಶನ್ಸ್ಗಳನ್ನ ಕೇಳೋಣ ಅಂತ ಅಂದ್ಕೊಳ್ತಿದ್ದೀನಿ. ಖಂಡಿತ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ ಭಾವಿಸ್ತೀನಿ. ಹೀಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ಆಶೀರ್ವಾದ ಹೀಗೆ ಇರಲಿ. ಹಾಗೆ ನಿಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಹಾಗಾದರೆ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸ್ಟೇ ಸೇಫ್ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ.